ಇವತ್ತಿನ ದಿವಸ ಇಷ್ಟು ಕೆಟ್ಟದಿರ್ತದೆ ಅನ್ಕೊಂಡಿರ್ಲಿಲ್ಲ. ಏನಾಯ್ತು ಅಂತ ಹೇಳ್ತೀನಿ, ಕೊನೆವರೆಗೂ ನೋಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ ಮುಂಜಾನೆ ಹಾಸಿಗೆಯಿಂದ ಎದ್ದು ಫ್ರೆಶ್ ಆಗಿ ಮೊದಲ ಹೆಜ್ಜೆ ಸಲೂನ್ಗೆ ಅನ್ಕೊಂಡು ಹೋದೆ. ಇಷ್ಟೊಂದು ತಲೆ ಕೂದಲು ತೆಗಿಸಬೇಕಾ ಅನ್ಕೊಂಡು ಫುಲ್ ಖುಷಿಯಲ್ಲಿ ಕುಂತ್ಕೊಟ್ಟೆ. ಕಟಿಂಗ್ ಮಾಡಿಸ್ಕೋಬೇಕಾದ್ರೆ ಫೈನಲ್ ಕೇಳ್ಬೇಕಂದ್ರೆ ನಂಗೆ ಒಂಥರ ಆಗ್ತಿದೆ. ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಮನೆಗೆ ಬಂದು ನಾಷ್ಟ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಚಿನ್ನಮ್ಮ ನಂಗೆ ಹತ್ರ ಬಂದಂಗೆ ಮಾಡಿ ಬೇಕು ಅಂತಾನೆ ಕೊಟ್ಲೆ ಕೊಡ್ತಾ ಇದ್ಲು. ಹಂಗೋ ಹಿಂಗೋ ಸತಾಯಿಸಿ ಕೊನೆಗೆ ಬಂದು ನನ್ನ ಕೈಯಾರೆ ಊಟ ಮಾಡ್ಕೊಂಡ್ಲು. ಹಂಗೇನೆ ನಿಮ್ಮೆಲ್ಲರನ್ನು ಕರಿತಾ ಇದ್ದು ನಾಷ್ಟ ಮಾಡೋದಕ್ಕೆ. ಇದೆಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ಬಿಟ್ಟೆ. ಮನೆಗೆ ಬರ್ತಾ ಈ ಮಾತು ಹೇಳಿ, ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು 9:40 ಅರೌಂಡ್ 10 PM ಆಗಿದೆ. ಸೊ ಇವಾಗ ಮನೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದು ಕಂಟೆಂಟ್ ರೆಡಿ ಮಾಡ್ಕೊಂಡು ನಾನು ಲುಕ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಅದಾದ್ಮೇಲೆ ಚಿನ್ನಮ್ಮಗ್ ಒಂದು ರೌಂಡ್ ತಗೊಂಡು ಹೋದಾಗ ನೈಟಲ್ಲಿ ಅಪಾರ್ಟ್ಮೆಂಟ್ ಅಲ್ಲೇ ಹೋಲಿ ಹಬ್ಬ ನಡೀತಿತ್ತು. ಡೊಳ್ಳುಗಳ ಜೊತೆಗೆ ಅದರೊಳಗೆ ನಮ್ಮ ಚಿನ್ನಮ್ಮ ನನ್ನ ತೋಳಲ್ಲೇ ಡ್ಯಾನ್ಸ್ ಮಾಡ್ಕೊಂಡ್ರು. ಏನಾಯ್ತು ಅಂದ್ರೆ ಕಟಿಂಗ್ ಸ್ಟೈಲ್ ಅಲ್ಲಿ ಮಾಡ್ತಾರೆ ಅನ್ಕೊಂಡ್ರೆ ಬಾಂಡ್ಲಿ ಮಾಡ್ಬಿಟ್ರು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ. ಬಾಯ್.